Hey guys, hi, hello ಎಲ್ರಿಗೂ. Welcome back to my channel, Shweta Gowda Vlogs. Good morning guys. ಎಲ್ರು ಹೇಗಿದ್ದೀರಾ? ಹೋಪ್ಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್ ಇದು ಗಾಳಿ ಬಂದು ಬಕೆಟ್ಸ್ ಎಲ್ಲ ಬಿದ್ದು ಹೋಗಿದೆ. ಗೈಸ್ ವಾಟರ್ ಇಲ್ಲ, ಸೊ ಆನ್ ಮಾಡೋಣ. ಕತ್ಲೇಲಾಗಿರ್ಬೋದು ಬೆಳಕಿದಾಗ ಆಗಿರ್ಬೋದು ನನಗೆ ಇಲ್ಲಿ ಬಂದು ಮೋಟರ್ ಆನ್ ಮಾಡೋಕ್ಕೆ ನಿಜಕ್ಕೂ ಭಯ ಆಗುತ್ತೆ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಆಗಿರೋದಂಥದ್ದಲ್ವಾ. ಟ್ಯಾಂಕಲ್ಲಿ ವಾಟರ್ ಖಾಲಿ ಆಗಿದೆ ಗೈಸ್, ವಾಟರ್ ಇಲ್ಲ. ಸ್ನಾನ ಮಾಡೋಣ ಅಂತ ಹೋದೆ, ವಾಟರೇ ಇಲ್ಲ. ಸೊ ಫಿಲ್ ಮಾಡೋಣ. ಆ್ಯಕ್ಚುಲಿ ಮನೆ ಹತ್ರ ಮಂಗಗಳು ಜಾಸ್ತಿ, ಇದು ಮೊದಲೇ ಸಿಂಗನಮಕ್ಕಿ ಅಲ್ಲ, ಹಾಗಾಗಿ ಸೊ ಮಂಗಗಳು ಬಂದಾಗ ಮೇ ಬಿ ಯಾವುದೋ ಪೈಪ್ಲೈನು ಒಡೆದೋಗಿದೆ. ಸೊ ಹಾಗಾಗಿ ನೀರು ನಿಲ್ತಾ ಇಲ್ಲ, ಹಾಗಾಗಿ ಖಾಲಿ ಆಗಿದೆ. ನಾನು ನಿನ್ನೆ ಬೆಳಗ್ಗೆ ಆನ್ ಮಾಡಿದ್ದೆ ಬಟ್ಟೆ ಒಗಿಬೇಕಾದ್ರೆ, ಏನಾಯ್ತು ವಾಟರ್ ಅನ್ನೋದೇ ಗೊತ್ತಿಲ್ಲ. ತಂಪ ಗಾಳಿ ಬೀಸ್ತಾ ಇದೆ ನೋಡಿ, ಕೂಲ್ ಬ್ರೀಸ್. ಗೈಸ್ ಅಂತೂ ಇಂತೂ ನೀರು ತುಂಬಿತು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು. ಸಮಯ ಸಂದರ್ಭ ಯಾವ ರೀತಿ ಮಾಡುತ್ತೆ ಅಂದರೆ, ಆ್ಯಕ್ಚುಲಿ ಇದೇ ಥರ ಮುಂಚೆ ಆಗಿದ್ರೆ ಬೈಕೊಂಡು ಕೆಳಗಡೆ ಬರ್ತಾ ಇದ್ದೆ. ಬಿಕಾಸ್ ವಾಟರ್ ಆನ್ ಮಾಡಿಲ್ಲ, ನಾನು ಬೆಳಗ್ಗೆ ಮಾಡಿದ್ದೆ, ಅವ್ರು ಸಂಜೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಇವಾಗ ಯಾವ್ದು ಏನೇ ಆದ್ರೂ ನಾನು ಕೂಲಾಗಿ ತಗೋತೀನಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ವಾ ಹೋಗಲಿ ಆನ್ ಮಾಡ್ಕೊಳ್ಳೋಣ ಅಂತ. ಬಟ್ ಈಗ ಏನೂ ಗೊತ್ತಿಲ್ಲ, ಯಾರನ್ನೂ ದ್ವೇಷ ಮಾಡಬೇಕು ಅಂತಲೂ ಅನಿಸಲ್ಲ ಆ್ಯಂಡ್ ಯಾರಿಗೂ ಬೈಬೇಕು ಅಂತಲೂ ಅನಿಸಲ್ಲ. ಲೆಟ್ ದೆಮ್ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಎಲ್ಲದಕ್ಕೂ ದೇವರಿದ್ದಾರೆ, ಸೊ ದೇವರೇ ನೋಡ್ಕೋತಾರೆ. ಏನಂತೀರಾ? ವಾಟರ್ ಇರಲಿಲ್ಲ ಅಲ್ಲ, ಸೊ ಅದಕ್ಕೆ ವಾಟರ್ ತುಂಬಿಸ್ದೆ. ವಾಟರ್ ತುಂಬಿಸಿದ್ಮೇಲೆ ಗೀಝರ್ ಆನ್ ಮಾಡಿದೆ. ಬಟ್ ನೀರು ಕಾಯೋಕ್ಕೆ ಟೈಮ್ ಬೇಕಲ್ಲ. ಸೊ ಆ ಗ್ಯಾಪಲ್ಲಿ ಎಂತ ಮಾಡೋದು, ಅಡುಗೆ ಮನೆ ಕೆಲಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಯಾರೆಟ್ ಪಲ್ಯ ಮಾಡಿಟ್ಟೆ. ಆಮೇಲೆ ಚಪಾತಿಗೆ ಹಿಟ್ಟನ್ನ ಕಲಸಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋದ್ಮೇಲೆ ಗೊತ್ತಾಯಿತು ಇನ್ನೂ ನೀರು ಕಾದಿಲ್ಲ. ಬಿಕಾಸ್ ಸೋಲಾರ್ ಏನೋ ಮತ್ತೆ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಎಂತ ಮಾಡೋದು, ತಣ್ಣೀರಲ್ಲೇ ಸ್ನಾನ ಮಾಡ್ಕೊಬಂದೆ. ಯೂಶ್ವಲಿ ನನಗೆ ತಣ್ಣೀರು ಸ್ನಾನ ಆಗೋದಿಲ್ಲ, ಕುಣ್ದಾಡ್ಬಿಡ್ತೀನಿ. ನಾನು ಮಾಡೋದೇ ಇಲ್ಲ, ಸ್ನಾನನೇ ಬೇಡ ಅಂದ್ಕೊಂಡು ಕೂತಿರ್ತೀನಿ. ಬಟ್ ವಿಧಿ ಅನ್ನೋದು ಹೇಗಿದೆ ನೋಡಿ, ಈಗ ಸ್ನಾನ ಮಾಡಲೇಬೇಕು, ಪೂಜೆ ಮಾಡಲೇಬೇಕು. ಬಿಕಾಸ್ ಇವತ್ತು ಗುರುವಾರ ಬೇರೆ, ಹಾಗಾಗಿ ಸೊ ವಿಧಿ ಇಲ್ಲ ಅಂದ್ಕೊಂಡು ತಣ್ಣೀರು ಸ್ನಾನನೇ ಮಾಡ್ಕೊಂಡು ಬಂದೆ. ಬಟ್ ನನಗೆ ಫೀಲೇ ಆಗಲಿಲ್ಲ, ಚಳಿನೂ ಆಗಲಿಲ್ಲ, ಆರಾಮಾಗಿ ಮಾಡ್ಕೊಂಡು ಬಂದೆ ಗೈಸ್. ಸೊ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಈಗ ಕಿಚನಿಗೆ ಬಂದು ನೋಡಿ ತಿಂಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಸಹ ಕೆಳಗಡೆಗೆ ಬಂದು ವಾಟರ್ ಕುಡ್ದ. ಸೊ ಮತ್ತೆ ಮೇಲೆ ಹೋಗೋ ನೆಸೆಸಿಟಿ ಇಲ್ಲ ಅಂದ್ಕೊಂಡು ಆರಾಮಾಯಿತು ಅಂದ್ಕೊಂಡು ತಿಂಡಿ ಮಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಈ ಗ್ಯಾಪಲ್ಲಿ ಜೋರು ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಮಳೆ ಸ್ಟಾರ್ಟ್ ಆದರೆ ಬಿಡ್ತೀನಾ, ಮಳೆ ರಾಯನ್ ನೋಡಲೇಬೇಕು ಆ್ಯಂಡ್ ಅದನ್ನು ಫೀಲ್ ಮಾಡಲೇಬೇಕು. ಆ್ಯಂಡ್ ಏನೋ ಒಂಥರ ಖುಷಿ ಆಗುತ್ತೆ ಮಳೆ ನೋಡೋಕ್ಕೆ ನನಗೆ, ಆ್ಯಕ್ಚುಲಿ ಆ ಸೌಂಡ್ಸು ಎಲ್ಲ. ಸೊ ಮಳೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಹಾಗೆ ತುಂಬ ಕಡೆ ಮಳೆ ಇಲ್ಲ, ಬಟ್ ಮಳೆ ಇಲ್ದಿರೋರೆಲ್ಲ ನಮ್ಮೂರಲ್ಲಿ ಮಳೆ ಬರ್ತಾ ಇರೋದು ನೋಡಿಕೊಂಡೇ ಸಂತೋಷ ಪಡಿ. ಅಷ್ಟರಲ್ಲಿ ಚಿಂಟು ಬಂದ, ಹಾಗೆ ಚಿಂಟು ಪಪ್ಪನೂ ಬಂದ. ಫಸ್ಟು ಚಿಂಟು ಪಪ್ಪಾಗೆ ತಿಂಡಿ ತೊಗೊಂಡೋಗಿ ಕೊಟ್ಟೆ, ಆಮೇಲೆ ಚಿಂಟುಗೆ ನಾನೇ ತೊಗೊಂಡೋಗಿ ತಿನ್ನಿಸ್ಬಿಟ್ಟು ಇನ್ನೂ ಟೈಮ್ ಇತ್ತು, ತುಂಬ ಟೈಮ್ ಇತ್ತು. ಸೊ ಹಾಗಾಗಿ ನಾನು ಎಂತ ಮಾಡಿದೆ, ನನಗೆ ಪಲ್ಯ ಸೇರಲಿಲ್ಲ. ಸೊ ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ ಗೈಸ್. ಇದಂತೂ ನನಗೆ ಫೇವ್ರೇಟು, ಸಕ್ಕರೆ ಮತ್ತು ಮೊಸರು ಸಖತ್ತಾಗಿರುತ್ತೆ. ಅದರಲ್ಲೂ ಚಪಾತಿಗೆ ಮತ್ತು ರೊಟ್ಟಿಗೆ ಈ ಕಾಂಬಿನೇಷನಲ್ಲಿ ತಿಂದರೆ ಸಖತ್ತಾಗಿರುತ್ತೆ. ಕೋಲ್ಡ್ ಇದ್ರಂತೂ ಇದ್ದಿದ್ದು ಸೂಪರು. ನೋಡಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗ್ಬೋದು. ಸೊ ಹೇಳೋಕ್ಕಾಗಲ್ಲ, ಇಟ್ ಡಿಪೆಂಡ್ಸ್. ಎಗೇನ್ ಒಬ್ರು ಇರೋ ಥರನೇ ಇನ್ನೊಬ್ಬರು ಇರಬೇಕು, ಒಬ್ಬರು ಇಷ್ಟಪಟ್ಟಿದ್ದೇನೆ ಇನ್ನೊಬ್ಬರು ಇಷ್ಟಪಡಬೇಕು ಅಂತ ಹೇಳೋಕ್ಕಾಗತ್ತಾ? ಗೈಸ್ ಮಳೆ ಬರ್ತಾ ಇದೆ. ಸೊ ನಮ್ಮ ಚಿಂಟುಗೆ ಕಾರಲ್ಲಿ ಹೋಗ್ಬೇಕಂತೆ, ಬನ್ನಿ ಹೋಗೋಣ. ಕಾರ್ ಹತ್ಕೊಳ್ಳೋ ತನಕ ಮಳೆ ಬಂತು ಗೈಸ್, ಆಮೇಲೆ ಮಳೆನೇ ಇರಲಿಲ್ಲ. ಬೈಕಲ್ಲಿ ಹೋಗ್ಬೋದಿತ್ತಲ್ವ, ಹೋಗ್ಬೋದಿತ್ತು.
ಮತ್ತೆ ಕ್ಲಿಯರ್ ಆಗಿದೆ ಮೋಡ, ಬಟ್ ಜಾಕೆಟ್ ಹಾಕೋಬೇಕು. ಸ್ವಲ್ಪ ಡಸ್ಲಿಗಿದೆ. ಗೈಸ್, ದೇವರು ಎಲ್ಲ ಕೊಟ್ಟಿದ್ದಾನೆ, ಚೆನ್ನಾಗೇ ಇದ್ದೀನಿ. ಆ್ಯಕ್ಚುಲಿ ದಿನ ಕಾರಲ್ಲೇ ಓಡಾಡ್ಬೋದು, ಅದೇ ರೀತಿ ಇಟ್ಟಿದ್ದಾರೆ. ಆದರೆ ಏನು ಗೊತ್ತಾ, ನನಗೆ ಆಸೆ ಏನಿದೆ ಗೊತ್ತಾ, ನಾನು ಚೆನ್ನಾಗಿ ದುಡಿಬೇಕು ಆ್ಯಂಡ್ ಇದೆಲ್ಲ ನನಗೆ ಯಾವುದೋ ಲೆಕ್ಕ ಬರಬಾರ್ದು. ಅಲ್ಲಿ ತನಕ ನನಗೆ ಈ ಕಾರ್ನ ಈ ರೀತಿ ತೆಗಿಯೋಕ್ಕೆ ಅಷ್ಟಿಷ್ಟ ಆಗಲ್ಲ. ನಾನು ಕಾರ್ ತೆಗ್ದಾಗ ಮಳೆ ಬರ್ತಾ ಇರಬೇಕು. ಮಳೆ ಬಂದಿಲ್ಲ ಅಂದರೆ ಛೇ ಪುಟಾಣಿ, ಕಾರ್ ತೆಗೆದ್ಬಿಟ್ನಲ್ಲ, ವೇಸ್ಟ್ ಆಯ್ತಲ್ಲ ಮಗನೇ, ಬಾ ವಾಪಸ್ ಹೋಗೋಣ, ಬೈಕಲ್ಲಿ ಬರೋಣ ಅಂತಿರ್ತೀನಿ. ಬಿಕಾಸ್ ನಂಗೆ ಅದೊಂದು ಬಂದ್ಬಿಟ್ಟಿದೆ ಈಗ. ಅಂದರೆ ಗೊತ್ತಲ್ಲ, ನಾನು ನಾನು ಇನ್ನೂ ಕರೆಕ್ಟಾಗಿ ಸ್ಟ್ಯಾಂಡ್ ಆಗಿಲ್ಲ. ಸೊ ಹಾಗಾಗಿ ಸುಮ್ಮನೆ ಕಾರ್ ತೆಗೆದು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ದುಡ್ಡನ್ನ ನನಗಿಷ್ಟ ಆಗ್ತಾಯಿಲ್ಲ. ಸೊ ನಾನು ಅಟ್ಲೀಸ್ಟ್ ಕಾರ್ ತೆಗ್ದಿದ್ದೀನಿ ಅಂದರೆ ಮಳೆ ಬಂದುಬಿಡ್ಬೇಕು, ಜೋರಾಗಿ ಬರಬೇಕು, ಆವಾಗ ನನಗೆ ಖುಷಿ ಆಗತ್ತೆ ಅಲ್ಲ. ಹೌದು ಪುಟ, ಎಷ್ಟು ಟ್ರೈ ಮಾಡ್ತೀಯಲ್ಲ ನನ್ನ ಮಾತಾಡ್ಸಕ್ಕೆ. ಏನಾದ್ರೂ ಟೆಸ್ಟ್ ಎಲ್ಲ ಇದೆಯಾ? ವಾಟ್ ಬೇಬ್ಸ್? ಎನಿ ಟೆಸ್ಟ್? ಗೊತ್ತಿಲ್ಲ. ಇಲ್ಲ. ಏನು ಅಸೈನ್ಮೆಂಟ್ಸ್ ಕೊಡ್ತಾ ಇಲ್ಲ? ಕೊಟ್ಟಿದ್ದಾರೆ. ಏನು ಬೇಕಾದಷ್ಟಿದೆ. ಮಾಡಿರಿ? ಇಲ್ಲ. ಯಾಕೆ? ಮಂಡೇ ಸಬ್ಮಿಷನ್. ಬಟ್ ಸ್ಟಿಲ್ ಸ್ವಲ್ಪ ಮಾಡ್ಕೋಬೇಕಲ್ವಾ ಪುಟ? ಮಾಡೋದ? ಇವತ್ ಮಾಡೋಣ. ಏನ್ ಕೊಟ್ಟಿದ್ದಾರೆ? ಹಿಸ್ಟಾರಿಕ್ ಪ್ಲೇಸಸ್. ಏನು ಪೇಸ್ಟ್ ಮಾಡೋದು? ಹಾ, ಪೇಸ್ಟ್ ಮಾಡಿ ಬರಿಬೇಕು. ದಟ್ ಯು ಶುಡ್ ಟೆಲ್ ಹಿಮ್ ನಾ ಯೆಸ್ಟರ್ಡೇ ಇಟ್ಸೆಲ್ಫ್. ನೆನ್ನೆನೆ ಹೇಳಿದ್ದು. ಬಟ್ ಸ್ಟಿಲ್ ನಂಗೆ ಮರ್ತೋಯ್ತಾದ್ರೆ ಅಷ್ಟೇ. ಇವತ್ತು ನೆನ್ಸಿದೀನಿ. ವಾಟ್ ಹಿಸ್ಟಾರಿಕಲ್ ಪ್ಲೇಸಸ್? ಹಿಸ್ಟಾರಿಕ್ ಕರ್ನಾಟಕ, ಇಂಡಿಯಾ? ಕರ್ನಾಟಕ. ಏನ್ ಅದಕ್ಕೆ ಎಕ್ಸ್ಪ್ಲನೇಷನ್ ಬರಿಬೇಕು? ಎಷ್ಟು ಅಂಟಿಸ್ಬೇಕಂತ. ಹೌ ಮೆನಿ? ಅದು ಗೊತ್ತಿಲ್ಲ. ಮೇಬಿ 5 ಐ ಗೆಸ್. ಅಷ್ಟೆಲ್ಲ ನಾನು 2 3 ನಾನು ಲಾಸ್ಟ್ 4 ಮಾಡ್ಸಾಕು. ಯಾಕೆ ಇನ್ನೊಂದು ಬರೆದ್ಬಿಟ್ರೆ ಏನಾಗ್ಬಿಡುತ್ತೆ? ಇಷ್ಟ ಇಲ್ಲ. ಅದಕ್ಕೆ ಯಾಕೆ ಇಷ್ಟ ಕಷ್ಟ ಬೇಕು? ಜಾಸ್ತಿ ಬರಿಬಾರ್ದು. ಜಾಸ್ತಿ ಬರ್ದೆ ಅಂತ ನನ್ಗೇನು 15 ಮಾರ್ಕ್ಸ್ ಕೊಡೋದ್ರೆ ಅದೇನು 20 ಮಾರ್ಕ್ಸ್ ಹಾಕ್ತಾರ? Not for the sake of marks. ಮಾರ್ಕ್ಸ್ ಗೋಸ್ಕರ ಮಾಡ್ತಾ ಇರೋದು. You can learn something from that. ಅದಕ್ಕಿಂತ ನಾನು ಸುಮ್ಮನೆ You know what all the historical places we have in Karnataka. You'll get to know. ಗೊತ್ತು ಇದೆ ಅಂತ. ಬಾದಾಮಿ ಕೇವ್, ಹಂಪಿ, ಎಂತ ಇದೆ, ಹಳೆಬೀಡು, ಬೇಲೂರು, ಶ್ರವಣ ಬೆಳಗುಳ, ಶ್ರಾವಣ ಬೆಳಗುಳ, ಮೇಲ್ಕೋಟೆ, ಮೈಸೂರು, ಮೈಸೂರು ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ಡೆತ್ ಪ್ಲೇಸ್. Fine. Other than that, what else they have given? ಕ್ವಶನ್ ಆನ್ಸರ್ ಬರೀಬೇಕು. Which subject? ಇಂಗ್ಲಿಷ್. Where to write? On the paper. ಆಮೇಲೆ ಮೊಬೈಲೇನೋ ಇತ್ತು, ಮರ್ತೋಯ್ತು. ಹೆಂಗೆ ಮರ್ತೋಗ್ಬೇಕು ಪುಟಾಣಿ? ಡೈರಿ ಬುಕ್ ಬರ್ಕೊಂಡಿದೀನಿ, ಯಾಕೆ ಟೆನ್ಷನ್ ತಗೋತೀಯ? ಟೆನ್ಷನ್ ಅಲ್ಲ ವಿಷಯ. ಮರ್ತೋಯ್ತು. ಮರ್ತೋಗುತ್ತೆ. ಅಮ್ಮ ನಿನ್ನ ಸುಮ್ಮನೆ ಯಾಕೆ? ಪುಟ್ಟ, ಯು ಆರ್ ವೆರಿ ಸ್ಮಾಲ್, ನಿನ್ಗೇನ್ ಟೆನ್ಷನ್ಸ್ ಇಲ್ಲ, ಯಾರಿಗೆ ಟೆನ್ಷನ್ ಇಲ್ಲ ಅಂತ? ವರೀಸ್ ಇಲ್ಲ, ಟೆನ್ಷನ್ ಫ್ಯಾಮಿಲಿ ರನ್ ಮಾಡೋ ಇದಿಲ್ಲ, ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಇವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಅನ್ನೋದಿಲ್ಲ. ಈಗ ಯಾರಿಗೂ ಅಡ್ಜಸ್ಟ್ ಆಗೋ ನೆಸಿಟಿ ಇಲ್ಲ. ಆಗ್ಬೇಕು. ತುಂಬಾ ಟೆನ್ಷನ್ ನಿನ್ಗೇನ್ ಗೊತ್ತಾಗುತ್ತೆ? ಹಾಕಲ್ಲ ಹಿಂಗೆ. ಎಲ್ಲಿ ಹಾಕ್ಲಿ? ಅವನ ಅಡ್ಡ ಇಲ್ಲ. ರೆಡಿ ಅಲ್ಲ ಈಗ? ಹಾಕ್ 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 ಹಾಕ್. ಸಾಕಾಯ್ತು. ನುಗ್ಗೆ ಬಿಡ್ತಾರೆ ಅವರು. ಇಲ್ಲ, ನೀನ್ ಅದ್ ಹಾಕಿದ್ರೆ ಯಾರು ನುಗ್ಗಲ್ಲ. ಹೋಯ್ತಾ ನೀವು? Happy?
ದೇವ್ರಿಗೆ ಕೈ ಮುಗ್ದೆ ಹ್ಮ್ ಏನ್ ಬಿಟ್ಕೊಂಡೆ? ಏನಂತ ಬಿಟ್ಕೊಂಡೆ ಸುಮ್ನೆ ಕೈ ಮುಗ್ಕೊ ಬಂದೆ. ಓದು ಬರೋಚಪ್ಪ ಬರ್ಬೋದಿತ್ತು ಅಪ್ಪಿ, ಬೈಕಲ್ಲೇ ಬರ್ಬೋದಿತ್ತು. ಏನಾಗಲ್ಲ ಬಿಡು ಎಂತ ಏನಾಗಲ್ಲ ಪುಟ್ಟ, ನಮ್ ಕೈಲಿ ಆಗೋದಿಲ್ಲ. ಬನ್ನಿ ನಿನ್ ಮೇಲೆ ಇದನ್ನ ಖಾಲಿ ಮಾಡಿ ಇಲೆಕ್ಟ್ರಿಕ್ ತಗೋಬಿಡು ಎಷ್ಟು. ಇದನ್ ಮಾರಲ್ಲ ಆಸ್ ಆಫ್ ನೌ. ಐ ವಿಲ್ ಕೀಪ್ ಇಟ್. ಏನ್ ಲೈಫ್ ಟೈಮ್ ಇಟ್ಕೋತಿ? ಗೊತ್ತಿಲ್ಲ, ಬೇಕಾಗಿಲ್ಲ. ಆಸ್ ಆಫ್ ನೌ ಐ ಫೀಲ್ ಲೈಕ್ ಮತ್ತೆ ಇನ್ನೊಂದ್ ಕಾರ್ ತರ ಪುಟಾಣಿ ಕಾರು, ಎರಡೆರಡು ಕಾರ್ ಮೈ ಫೇವ್ರೆಟ್ ಕಾರು, ಮೈ ಡ್ರೀಮ್ ಕಾರು. ಹೊಡಸ್ಕತಿಯ ಡ್ರೀಮ್ ಬಂದ್ಬಿಟ್ರೆ ಈ ಪುಟ್ಕೋಸಿ ಕಾರ್ ಬರುತ್ತೆ. ಅದರಲ್ಲೇ ನೀನು ಓತ್ಲಾ ಹೊಡಿತಾ ಇದೀಯಾ, ಎದ್ದು ಬಿದ್ದು ಎದ್ದು ಬಿದ್ದು ಇಲ್ಲೇ ಎದ್ದಾಡ್ತಾ ಇದೀಯಾ. ನನ್ನ ಹಣೆ ಬರ, ನನ್ ಕಾರ್ನೇ ಬೈತೀಯ. ನನ್ನ ಹಣೆ ಬರ. ಆದ್ರೆ ಇದೆಂತ ಪುಟ್ಕೋಸಿ ಕಾರ್ ನನ್ನ ಡ್ರೀಮ್ ಅಂದ್ರೆ ಎಲ್ಲ ಬಿಗ್ ಡ್ರೀಮ್ಸ್ ಇಟ್ಕೋಬೇಕು, ಅವಾಗ ಬಿಗ್ ಮಾಡಕ್ ಆಗತ್ತೆ. ಇಂತ ಸ್ಮಾಲ್ ಡ್ರೀಮ್ ಇಟ್ಕೊಂಡು ಇಷ್ಟೇ ಬೇಬಿ. ನಾನೀಗ ತಗೊಂಡಿದ್ದೀನಲ್ಲ, ಐ ಆಮ್ ಟೇಕಿಂಗ್ ದಿಸ್ ಕಾರ್ ವಿತೌಟ್ ಎನಿಬಡೀಸ್ ಹೆಲ್ಪ್, ಮತ್ತೆ ವಿತೌಟ್ ಲೋನ್, ಫುಲ್ ಕ್ಯಾಶ್. ನಿಮ್ಮ ಅಪ್ಪನೂ ತಗೊಳಕ್ಕಾಗಲ್ಲ, ನಿಮ್ಮ ಅಪ್ಪಾಜಿನೂ ತಗೊಳಕ್ಕಾಗಿಲ್ಲ, ಯಾರು ಕ್ಯಾಶ್ ಕೊಟ್ಟೇನು ತಗೊಂಡಿಲ್ಲ, ಫುಲ್ ಕ್ಯಾಶ್. ಗೊತ್ತಾಯ್ತಾ? ಐ ಗಾಟ್ ಇಟ್. ಈಗ ನನ್ಗೆ ಏನ್ ಐ ಕೊಡ್ತೀಯ? ಬಾಟ್ ಇಟ್. ಈಗ ಏನ್ ಕೊಡಿಸ್ತೀಯ? ನಿನ್ಗೇನ್ ಕೊಡಿಸ್ಬೇಕು? ಎಲ್ಲಾ ಕೊಡ್ಸಿದ್ದಾಯ್ತು, ಮುಚ್ಕೊಂಡು ಹೋಗು ಸ್ಕೂಲ್ಗೆ, ಪಾಠ ಓದು, ಟೆಸ್ಟ್ ಎಲ್ಲ ಚಂದ ಮಾಡು. ನಿನ್ಗೆ ಈಗ 99% ಕರ್ಮ. ನನ್ಗೆ ಹಿಂಗೆಲ್ಲ ಹೇಳಿದ್ರೆ ನನ್ ಕೈಲಿ ಆಗಲ್ಲ. ನನ್ಗೆ ಇಷ್ಟ ಆಗತ್ತೆ ಅಷ್ಟು ಮಾಡ್ಬೇಕು. 5 ಮಾರ್ಕ್ಸ್ ಅಂದ್ರೆ 5 ಮಾರ್ಕ್ಸ್. ನಾನ್ ನಿನ್ ಜೊತೆ ಮಾತಾಡೋದು ಮುದ್ದು ಮರಿಯಲ್ಲ ನೀನು, ನನ್ ಬಂಗಾರ ಅಲ್ಲ. ಹೇಳು ಮತ್ತೆ. ಚಂದ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು. ಸೊ ಈ ಇಂಟರ್ನಲ್ಸ್ ಅಲ್ಲಿ, ಐ ಮೀನ್ ಟು ಸೇ ಇಂಟರ್ನಲ್ಸ್ ಅಲ್ಲ, ನಿಮಗೆ ಅದು ಟೆಸ್ಟ್. ಈ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀಯಾ? ಗೊತ್ತಿಲ್ಲ, ಬಂದಾಗ ನೋಡೋಣ. ಹೌದಾ, ಸರಿ ಆಯ್ತು. ನಮ್ಮ ಹತ್ರ ದುಡ್ಡಿದ್ರೆ ನೋಡೋಣ ನಿಂಗೆ ಅಷ್ಟೇ ಫುಲ್ಫಿಲ್ ಮಾಡಕ್ಕೆ. ದುಡ್ಡಿದ್ರುನು ನನ್ಗೆ ಮನ್ಸು ಬಿದ್ರೆ ಕೊಡ್ಬೇಕನ್ಸಿದ್ರೆ ಓಕೆ. ನಾನ್ ನಿನ್ಗೇನಾದ್ರು ಕೇಳಿದ್ನ ಈಗ? ಯು ಆಸ್ಕ್ ಮೀ ಅಲ್ಲ, ನನಗೆ ತಲೆ ತಿನ್ಬೇಡ. ಗೈಸ್ ಬಂದೆ. ಗೈಸ್ ಮನೆ ಹತ್ರ ಬಂದೆ, ಬನ್ನಿ. ಇನ್ನು ಸಾರು ಮಾಡಬೇಕು, ಎಲ್ಲ ಮಾಡಬೇಕು ಗೈಸ್. ಇವತ್ತು ಮಾಡೋಣ ಗೈಸ್. ಬಂದೆ, ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಎಡಿಟಿಂಗ್ ಮಾಡಿದೆ. ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ. ಸೊ ನಾನು ಕೆಳಗಡೆ ಬಂದು ಈಗ ಅನ್ನಕ್ಕಿಟ್ಟಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಟೀ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ವೆದರ್ ಕೋಲ್ಡ್ ಇದೆ. ಕೋಲ್ಡ್ ಇರಲಿ ಹಾಟ್ ಇರಲಿ, ಕುಡಿಯೋದೆ. ಸೊ ಟೀಗೆ ಇಟ್ಟಿದ್ದೀನಿ. ಆ್ಯಂಡ್ ಸಾರಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ, ಚಾಪ್ ಮಾಡ್ತಾ ಇದ್ದೀನಿ, ಬೇಳೆ ಸಾರು. ಈ ಕೆಲಸ ಮಾಡ್ತಾನೆ ಕುಡಿದು ಬಿಡ್ತೀನಿ, ಆದರೆ ಕುಡ್ದಂಗೆ ಆಗೋದಿಲ್ಲ. ಸೊ ಅದಕ್ಕೇ ಆ್ಯಕ್ಚುಲಿ ಸ್ಟವ್ ಮೇಲೆ ಅನ್ನ ಮತ್ತು ಸಾರು ಎರಡೂ ಇಟ್ಬಿಟ್ಟು, ಅದು ವಿಸಲ್ ಹೊಡಿಯೋಕೆ ಲೇಟ್ ಆಗುತ್ತೆ ಅಲ್ಲ, ಅಷ್ಟರಲ್ಲಿ ಆರಾಮಾಗಿ ಟೀ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಹೆಂಗ್ ಕಚ್ಚಾಡ್ತವೆ ನಮ್ಮನೆ ಕೋಳಿಗಳು ನೋಡಿ. ಗೈಸ್ ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಮಳೆ ಬರ್ತಾ ಇದೆ, ಇನ್ನು ಜೋರಾಗಿ ಸ್ಟಾರ್ಟ್ ಆಗೋ ಥರ ಆಯಿತು. ಬಟ್ ಮತ್ತೆ ಸಡನ್ನಾಗಿ ನಿಂತೋಯ್ತು. ಬಟ್ ಬರ್ತಾ ಇದೆ ನೋಡಿ. ಸೊ ಬೇಗ ನೆನೆ ಹಾಕ್ಬಿಟ್ಟು ಹೋಗ್ಬಿಡೋಣ. ಸ್ವಲ್ಪ ಎಡಿಟಿಂಗ್ ಇದೆ, ಅದನ್ನ ಮಾಡೋಣ.
ಗೈಸ್ ಹೊಸ ವಾಷಿಂಗ್ ಮಿಷಿನ್ ತೊಗೊಂಡಿದ್ವು ಅಲ್ಲ, ಅದಕ್ಕೆ ಕವರು ಮತ್ತು ಕೆಳಗಡೆ ವಾಟ್ ಯು ಕಾಲ್ ಸ್ಟ್ಯಾಂಡ್ ಅದನ್ನು ಆರ್ಡರ್ ಮಾಡಿದ್ವು. ಅವ್ರು ತೊಗೊಬರ್ತೀವಿ ಅಂತ ಹೇಳಿದ್ರು, ಬಟ್ ಅವ್ರು ತಂದೇ ಇರಲಿಲ್ಲ. ಚಿಂಟು ಅವ್ರ ಅಜ್ಜಿ ಇವಾಗ ಸಡನ್ನಾಗಿ ಕರೆದ್ರು ವಾಷಿಂಗ್ ಮಿಷಿನ್ ಅವ್ರು ಬಂದಿದ್ದಾರೆ ಅಂತ. ಬಟ್ ಅವ್ರು ನನಗೆ ಬೆಳಗ್ಗೆನೇ ಕಾಲ್ ಮಾಡಿದರು ಬರ್ತೀವಿ ಅಂತ. ನಾನು ಅಂದ್ಕೊಂಡೆ ಅವರೇ ಬಂದಿದ್ದಾರೆ ಅಂತ. ಬಟ್ ಚಿಂಟು ಅವ್ರ ಅಜ್ಜಿ ಒತ್ತಿ ಹೇಳ್ತಾಯಿದ್ರು, ನಾನು ಅಲ್ಲಿ ಅಂಗಡಿ ಹತ್ರ ಹೋಗಿ ಹೇಳಿಬಿಟ್ಟು ಬಂದಿದ್ದೆ, ಸೊ ಅದಕ್ಕೆ ಬಂದಿರೋದು ಅನ್ನೋ ರೀತಿ ಹೇಳಿದ್ರು. ಬಟ್ ನಾನು ಅಂದ್ಕೊಂಡೆ ಅವರೇ ಬಂದಿದ್ದಾರೆ ಅಂತ. ಬಟ್ ಚಿಂಟು ಅವ್ರ ಅಜ್ಜಿ ನನಗೆ ಮುಂಚೆ ಒಂದು 2-3 ಸಲ ಹೇಳಿದರು ಅವ್ರಿಗೆ ಕಾಲ್ ಮಾಡಿ ಥರ ಕೇಳು ಅಂತ. ಬಟ್ ನಂಗೆ ಮರ್ತೇ ಹೋಗೋದು. ಸೊ ಅವಾಗ ಅಂದ್ಕೊಂಡೆ ಹೋಗಲಿ ಬಿಡಿ, ಹೋಗಲಿ ಅಂದ್ಕೊಂಡು ನಾನೇ ಸುಮ್ಮನಾದೆ. ಇರಲಿ ಅವರೇ ಹೇಳಿ ಬಂದಿರೋದು, ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಾದೆ. ಬಟ್ ಹೌ ಅವ್ರು ಹೇಳಿದ್ರು ಯಾರು ಹೇಳಿದ್ರು ಅದು ತೊಗೊಳ್ತಾ ಇರೋದು ಪೇ ಮಾಡೋದು ಎಲ್ಲ ಚಿಂಟು ಅವ್ರ ಅಜ್ಜಿನೇ. ಸೊ ಅದೇನು ವ್ಯತ್ಯಾಸ ಆಗೋದಿಲ್ಲ. ನಾನು ಏನು ಮಾಡ್ಕೊಂಡು ಏನು ಮಾಡಲಿ ಹೇಳಿ, ನನಗೇನು ನೋವು ಆಗಲಿಲ್ಲ. ಬಟ್ ನಂಗೆ ಅನ್ನಿಸ್ತು ಅವ್ರು ಇದನ್ನು ಒತ್ತಿ ಹೇಳೋ ನೆಸಿಟಿ ಇಲ್ಲ ಅಂತ. ಬಟ್ ಹೋಗಲಿ ಬಿಡಿ, ಹೊಸ ವಾಷಿಂಗ್ ಮಿಷಿನ್ಗೆ ಹೊಸ ಕವರು ಮತ್ತು ಹೊಸ ಸ್ಟ್ಯಾಂಡು ಬಂತಲ್ಲ, ಖುಷಿ ಪಡೋಣ. ನಾ ಸಾರು ಮಾಡೋದು ಅಪರೂಪ. ಸೊ ಬನ್ನಿ ಇವಾಗ ಮಾಡಿರೋ ಸಾರು ಹೇಗೆ ಬಂದಿದೆ ನೋಡೋಣ ಅಲ್ಲ. ವಾವ್ ಗಾಯ್ಸ್, ಎಷ್ಟು ಚಂದ ಕಾಣ್ತಾ ಇದೆ ನೋಡಿ. ಈಗ ಚಿಂಟುಗೆ ಊಟ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗೋಣ. ನಮ್ಮ ಚಿಂಟುಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ನಮ್ಮ ಚಿಂಟು ಅಮ್ಮ ಸಾರು ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದ. ಸೊ ನಂಗೆ ಖುಷಿ ಆಯಿತು. ಗೈಸ್ ಟೈಮ್ ಬಂದು 3:15. ಸೊ ಈಗ ಬಟ್ಟೆ ಒಗೆಯೋದು ಬಂದಿದ್ದೀನಿ. ಬೇಗ ವಾಶ್ ಮಾಡಿಬಿಡೋಣ. ಗೈಸ್ ಬಟ್ಟೆ ಒಗಿತಾ ಇದ್ನ, ಕೆಲಸದವ್ರು ಬಂದರು. ಸೊ ಮೇಲ್ಗಡೆ ಹೋಗಿ ರೂಮ್ ಕ್ಲೀನ್ ಮಾಡಿಸ್ಕೊಂಡೆ. ಆ್ಯಂಡ್ ಆಮೇಲೆ ಚಿಂಟು ಸ್ಕೂಲಿಗೆ ಟೈಮ್ ಆಯಿತು. ಸೊ ಹೋಗಿ ಚಿಂಟುನ ಪಿಕ್ ಮಾಡಿಕೊಂಡು ಬಂದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ. ಸೊ ಇದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಅವನಿಗೆ ಸ್ನ್ಯಾಕ್ಸ್ ಮಾಡಿ ಕೊಡೋಣ. ಅಮ್ಮ ಗೈಸ್ ನೋಡಿ, ಇವತ್ತು ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಈ ಬಟ್ಟೆ ಎಲ್ಲ ಒಣಗಿತ್ತು. ಸೊ ಇವಾಗ ಎತ್ತಾಕೊಂಡು ಹೋಗೋಣ. ಸೋಲಾರಿಂದ ಬೇರೆ ವಾಟರ್ ಎಲ್ಲ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ನೀರು ನಿಲ್ತಾ ಇಲ್ಲ. ಚಿಂಟು ಸ್ನಾನಕ್ಕೂ ಸಹ ನೀರಿಲ್ಲ ಅಂತಿದ್ದ. ಸೊ ಮೋಟರ್ ಆನ್ ಮಾಡಿ ಬಂದಿದ್ದೀನಿ. ಬಟ್ಟೆ ಎಲ್ಲ ಮೇಲೆ ಹಾಕ್ಬಿಟ್ಟು ಅದೇನಾಗಿದೆ ಅಂತ ನೋಡೋಣ ಬನ್ನಿ. ಗೈಸ್ ಮೋಟ್ರ್ ಆಫ್ ಮಾಡೋಣ ಅಂತ ಬಂದೆ. ಬಾಗಿಲು ತೆಗೆದ ತಕ್ಷಣ ಕೋಳಿಗಳೆಲ್ಲ ಓಡ್ ಬರ್ತಾ ಇದ್ದಾವೆ. ಸಂಜೆ ಆಯಿತು, ಎಲ್ಲ ನಿಮ್ಮ ಮನೆಗೆ ಹೋಗಿ. ಚಿಂಟು ಅವ್ರ ಅಜ್ಜಿ ಮೋಟ್ರ್ ಆಫ್ ಮಾಡಿದ್ದಾರೆ. ನೀರು ಓವರ್ಫ್ಲೋ ಸಹ ಆಗಿಲ್ಲ. ಬಟ್ ಸ್ಟಿಲ್ ನಾನೇ ಆಫ್ ಮಾಡೋಣ ಅಂತ ಬಂದೆ. ಬಟ್ ನನಗೆ ಒಂದು ಇಷ್ಟ ಆಗಿಲ್ಲ. ಬಿಕಾಸ್ ಬೆಳಗ್ಗೆ ಚಿಂಟು ಅವ್ರ ಅಜ್ಜಿದು ಮಗ ಚಿಂಟು ಅವ್ರ ಪಪ್ಪ ಸ್ನಾನಕ್ಕೆ ಹೋಗುವಾಗಲೇ ನೀರಿರಲಿಲ್ಲ. ಬಟ್ ಅವರು ಎಂತ ಹೇಳಿದರು ಅಂದರೆ, ನೀರನ್ನ ಆನ್ ಮಾಡ್ತೀನಿ, ಬೇಗ ನೀರು ಕಾಯಿಸ್ಕೊಂಡು ಬಕೆಟಿಗೆ ತುಂಬ್ಕೊಂಡು ಬಿಡು ಅಂತ ಹೇಳಿದರು. ಆಯಿತಾ, ಅದೇ ಈಗ ನನ್ನ ಮಗನಿಗೆ ನೀರಿಲ್ಲ, ನೀರು ಆನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅರ್ಜೆಂಟ್ ಏನಿತ್ತು ಆ್ಯಂಡ್ ನೀರು ಅದು ಒಡೆದೋಗಿದೆ ಅಥವಾ ಅದು ಹೋಗ್ತಾ ಇದೆ ನೀರು ಅನ್ನೋದು ಗೊತ್ತಿಲ್ವಾ ಅಂತ ಹೇಳ್ತಾರೆ. ಯಾಕೆ ಈಗ ಅದು ಬೆಳಗ್ಗೆನೇ ಒಡೆದೋಗಿತ್ತು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ವಾ. ಸೊ ಬೆಳಗ್ಗೆ ಅವ್ರ ಮಗನಿಗೆ ಒಂದು ಏನದು ರೂಲು, ಮತ್ತು ಈಗ ನನ್ನ ಮಗನಿಗೆ ಒಂದು ರೂಲಾ. ಸೊ ಇದೇ ರೀತಿ ತುಂಬ ಆಗುತ್ತೆ. ಬಟ್ ನಾನು ಅದನ್ನು ಕಂಪ್ಲೇಂಟ್ ಅಂತ ಮಾಡ್ತಾ ಇಲ್ಲ. ದ ವೇ ಶಿ ಥಿಂಗ್ಸ್ ಅಲ್ಲ, ಅವ್ರ ಮಗನಿಗೆ ಎಲ್ಲ ಆಗಬೇಕು, ಬೇರೆಯವರು ಅವ್ರ ಮಗನ ಮುಂದೆ ಏನೂ ಅಲ್ಲ ಅನ್ನೋದು ಅವ್ರಿಗೆ ಇದೆ ಅಲ್ಲ. ಸೊ ಅದು ನನಗೆ ಇಷ್ಟ ಆಗಲ್ಲ. ಬಟ್ ಹಾಗನ್ಬಿಟ್ಟು ನಾನೇನು ಅವ್ರ ಜೊತೆ ಜಗಳ ಆಡೋಕ್ಕೂ ಹೋಗಲಿಲ್ಲ, ನಾನು ಏನೂ ಇಲ್ಲ, ಸುಮ್ಮನೆ ಆಗೋದೆ. ಬಿಕಾಸ್ ಐ ನೋ ನನ್ನ ಮನಸ್ಸಲ್ಲಿ ಏನು ಆಗ್ತಾ ಇದೆಯಲ್ಲ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬಟ್ ಅವ್ರ ಹತ್ರ ನಾನು ಎಂಥ ಮಾತು ಆಡಲಿಲ್ಲ, ಸುಮ್ಮನೆ ಆಗೋದೆ ಅಷ್ಟೇ. ಬಂದೆ ಅಷ್ಟರಲ್ಲಿ ನಮ್ಮ ಚಿಂಟುಗೂ ಸ್ವಲ್ಪ ನೀರು ಸಿಕ್ಕಿತ್ತು, ಅವನು ಸ್ನಾನ ಮಾಡಿಕೊಂಡು ಬಂದ. ಅಷ್ಟರಲ್ಲೇ ಎಲೆಕ್ಟ್ರಿಷಿಯನ್ ಸಹ ಬಂದಿದ್ದರು, ಅದನ್ನು ಅಟೆಂಡ್ ಮಾಡೋಕ್ಕೆ ಸರಿ ಹೋಯಿತು. ಗೈಸ್ ಚಿಂಟುಗೆ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ, ಅವ್ನು ತಿನ್ನಲಿ. ನಾವು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಮಾಡೋಣ.
ಎಡಿಟಿಂಗ್ ಮಾಡ್ತಾ ಇದ್ದೆ. ನಮ್ಮ ಚಿಂಟು, ಅಮ್ಮ ಯಾಕೋ ನನಗೆ ತಲೆ ನೋವ್ತಾ ಇದೆ, ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತೀನಿ ಅಂದ. ಸರಿ ಆಯಿತು ಪುಟ್ಟ ಅಂದ್ಬಿಟ್ಟು ಅವ್ನ ತಲೆ ಸವರ್ತಾ ಇದ್ದೆ. ಅವ್ನು ನೋಡಿದ್ರೆ ಹಾಗೆ ನಿದ್ದೆನೇ ಹೋಗ್ಬಿಟ್ಟ. ಇವನ್ ಟ್ಯೂಷನ್ ಸಹ ಹೋಗಲ್ಲ ಅಮ್ಮ, ನಂಗೆ ಆಗ್ತಾ ಇಲ್ಲ ಅಂದ. ಸೊ ಹಾಗಾಗಿ ಹಂಗೆ ಮಲ್ಕೊಂಡ್ಬಿಟ್ಟ ಒಳ್ಳೆ ಮಗು ಥರ. ಇವನ್ ಊಟ ಸಹ ಮಾಡಿಲ್ಲ ಅವನು. ಅವನು ಊಟ ಮಾಡಲಿಲ್ಲ ಅಂದರೆ ನಾನು ಊಟ ಮಾಡ್ತೀನ, ನಾನು ಸಹ ಊಟ ಮಾಡಲಿಲ್ಲ. ನನ್ನ ಮಗಂಗಂತೂ ತಿನ್ಸಿದ ಮೇಲೇ ನಾನು ಊಟ ಮಾಡೋದು ಆ್ಯಕ್ಚುಲಿ. ಅವನಿಗೆ ಊಟ ಮಾಡಲಿಲ್ಲ ಅಂದಮೇಲೆ ನಾನು ಇನ್ಯಾಕೆ ಹೋಗಿ ಸೆಪ್ರೇಟಾಗಿ ಹಾಕ್ಕೊಂಡು ಊಟ ಮಾಡಲಿ ಅಂದ್ಬಿಟ್ಟು ನಾನು ಸಹ ಊಟ ಮಾಡಲಿಲ್ಲ. ಸೊ ಇದಿಷ್ಟಾಯಿತು ಇವತ್ತಿನ ಕತೆ ಗೈಸ್. ನನ್ನ ಮಗ ಹಾಗೆ ಮಲ್ಕೊಂಡ್ಬಿಟ್ಟ ರಾತ್ರಿ. ನಮ್ಮನೆಯೆಲ್ಲ ಊಟ ಮಾಡುವಾಗ ನಮ್ಮಪ್ಪ ಕೇಳ್ತಾರೆ, ಮಕ್ಳದ್ದು ಊಟ ಆಯಿತಾ, ಅಥವಾ ಊಟ ಮಾಡಿಲ್ಲ ಅಂದರೆ ಕರಿ, ಅಥವಾ ಅವರೇ ಕರೆದ್ಬಿಟ್ಟು ಶ್ವೇತಾ ಬಾ ಊಟ ಮಾಡೋಣ ಅಂತಾರೆ. ಸೊ ಶ್ವೇ ಅಂತಾರೆ. ಸೊ ಕರೀತಾರೆ ಗೈಸ್. ನಾವು ಇವೊಂದು ಹೆಣ್ಮಕ್ಳಾದರೂ ನಮ್ಮಪ್ಪ ನಮ್ಮನ್ನು ಕರೆದು ಊಟ ಮಾಡಿಸ್ತಾರೆ. ಬಟ್ ಇಲ್ಲಿ ನನ್ನ ಮಗ ಊಟ ಮಾಡಿದ್ನೋ ಇಲ್ವೋ ಅಂತ ಕೇಳೋರೇ ಯಾರೂ ಇಲ್ಲ. ನಾನು ನನ್ನ ಮಗಂಗೆ ಊಟ ಹಾಕ್ಕೊಟ್ರೆ ಅದು ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ. ನನ್ನ ಮಗ ಬೆಳಗ್ಗೆ ಎದ್ದು ಎಷ್ಟು ಇನ್ನೋಸೆನ್ಸಲ್ಲಿ ಕೇಳ್ದಾಗ ಗೊತ್ತಾ, ಅಮ್ಮ ನನ್ನ ಬಗ್ಗೆ ಯಾರಾದರೂ ಕೇಳಿದ್ರ, ನಾನು ಊಟ ಮಾಡಿಲ್ಲ ಅಂದ್ಬಿಟ್ಟು, ನನಗೇನಾಗಿದೆ ಅಂದ್ಬಿಟ್ಟು, ಯಾಕೆ ಚಿಂಟು ಕೆಳಗೆ ಬಂದಿಲ್ಲ ಅಂತ ಕೇಳಿದ್ರ ಅಂತ. ಬಿಕಾಸ್ ಮಕ್ಕಳೇ ಹಾಗೆ ಅಲ್ವಾ ಗೈಸ್, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವಕ್ಕೆ ಜಾಸ್ತಿ, ಅವಕ್ಕೆ ಗೊತ್ತಾಗಲ್ಲ. ಗೈಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೀವೇ ಹೇಳಬೇಕು. ಸೊ ಇದಿಷ್ಟಾಯಿತು ಗೈಸ್ ಇವತ್ತು. ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ. ಟೈಮ್ ಬಂದು 8:30 ಆಗೋಗಿದೆ. ನಾನು ಸಹ ಸ್ವಲ್ಪ ಕೆಲಸ ಮಾಡಬೇಕು. ಏನು ಹೇಳಿ, ಐರನ್ ಇದೆ ಬಟ್ಟೆ ಮಾಡೋದೊಂದು. ಸೊ ಅದನ್ನು ಮಾಡಿಬಿಟ್ಟು ನಾನು ಮಲ್ಕೋತೀನಿ, ಆಯಿತಾ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಗೈಸ್, ಲವ್ ಯು ಆಲ್.